ಬನ್ನಿ. ಹಾಂ ಹೋಗಿ. ಅವರು ಒಂದೆರಡು ಸ್ವಲ್ಪ ಮಾತಾಡಬೇಕಂತ ಮಾತಾಡ್ತಾರೆ. ಅವರಿಗೆ ಈ ಒಂದು ಮೈಕಿನ ಕೊಡ್ತಾ ಇದ್ದೀನಿ. ಯೂಟ್ಯೂಬ್ ಒಮ್ಮೆ ಆತ್ಮೀಯ ಬಂಧುಗಳಿಗೆ, ಆತ್ಮೀಯ ಸ್ನೇಹಿತರಿಗೆ ಯೂಟ್ಯೂಬ್ ಅನ್ನು ಮಾಡುವ ಅನಂತವರು. ವಿಶೇಷವೇನೆಂದರೆ ಇವತ್ತು ನಮಗೆ ಇಲ್ಲಿ ಸನ್ಮಾನ ಆಗೋದು 2-3 ಕಡೆ ಆಗಿದೆ. ಆದರೂ ಈ ಒಂದು ಹೆಮ್ಮೆಯಾದಂತಹ ಒಂದು ಇದು ಏನು ಅಂತಂದರೆ ಆಶ್ಚರ್ಯ ಮತ್ತು ಆನಂದ. ಯಾಕೆಂದರೆ ಇದು ನಮ್ಮ ಸೋದರ ಮಾವನ ಮನೆ ಊರು, ನಮ್ಮ ತಾಯಿ ಅಣ್ಣನ ಊರು. ಆಗ ನಾವು ಮಾಮನ ಮನೆ ಅಂತಲೇ ಬರ್ತಾ ಇದ್ವಿ. ಆದರೆ ಇವತ್ತು ಗೊತ್ತಾಯಿತು ನಮ್ಮ ತಾತನ ಮನೆ, ಇವತ್ತು ಗೊತ್ತಾಯ್ತು ನಮ್ಮ ತಾತನ ಮನೆ ಅಂತ. ಆದರೆ ಈ ಊರಿನ ಮೊಮ್ಮಗ ಅನ್ನೋದು ನೀವೆಲ್ಲ ಅಭಿಮಾನ ಇಟ್ಟಿದ್ದೀರಲ್ಲ. ಮತ್ತು ನಿಮ್ಮ ನನಗೆ ಬಹಳ ಸಂತೋಷವಾಗಿದ್ದೇನೆ ಅಂತಂದರೆ ನಿಮ್ಮ ಯುವಕರು ಎಲ್ಲರೂ ಸೇರಿ ಆ ಹನುಮಂತ ಇದನ್ನು ಜಯಂತಿನ ಉತ್ಸವವನ್ನು ಬಹಳ ಆನಂದವಾಗಿ ಮಾಡಿದ್ದೀರಿ. ಬಹಳ ಆನಂದ ಆಯಿತು. ನಾವು ಪ್ರೋಗ್ರಾಮ್ ಮಾಡ್ತೇವೆ. ನಮ್ಮ ಪ್ರೋಗ್ರಾಮಲ್ಲಿ ಮಿನಿಮಮ್ 20 ಎಪಿಸೋಡ್ ಇರ್ತದೆ, ಒಂದು ಊರಿಂದು ಅಥವಾ 10 ಇರುತ್ತೆ. ಆದರೆ 10ರಲ್ಲಿ 1-2 ಆರಿಸ್ತೀವಿ, ಜನಮೆಚ್ಚಿದ ಕಾರ್ಯಕ್ರಮ ಅಂತ. ನೀವೇನು ಮಾಡಬೇಕು, ಏನೂ ಇಲ್ಲ, ಸಿಂಪಲ್. ಇವಾಗ ಜನ ನಮ್ಮವರು ಯಾಕೆ ಉದಾಸೀನ ಸ್ವಲ್ಪ ಯಾಕೆಂತೇಳಿ ಹೆದರ್ತಾರೆ, ಏನು ಅಂತ ಗೊತ್ತಿಲ್ಲ. ನೀವೇನು ಮಾಡಬೇಕು, ಮೊಬೈಲ್ ತೊಗೊಳ್ಳಿ, ಆರಾಮಾಗಿ ಯೂಟ್ಯೂಬ್ ಮಾಮ ಹುದಿಕಲ್ ಅಂತ ಹೊಡಿ. ಅದ್ರ ಮೇಲೆ ನಮ್ಮ ಫೋಟೋ ಬರುತ್ತೆ. ನಿಮ್ಮ ತುದಿ ಬೆರಳಿನಿಂದ ಮೆತ್ತಿಗೆ ಓದಿ ವಿಡಿಯೋ ಓಪನ್ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಹೊಡೀರಿ, ಹಾಲು ಹೊಡೀರಿ. ವಿಡಿಯೋ ನೋಡಿ ನಿಮಗೆ ಬಹಳ ಇಷ್ಟವಾದರೆ ನಿಮ್ಮ ಆತ್ಮೀಯ ಬಂಧುಗಳಿಗೆ, ಸ್ನೇಹಿತರಿಗೆ ಕಳಿಸಿ. ಇದರ ಉದ್ದೇಶವಾಗಿ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ, ನಾವು ಮಾಡ್ತಕ್ಕಂಥ ಕಾರ್ಯಕ್ರಮ 70 ವರ್ಷದವರೆಗೆ ಮತ್ತು ಆರೋಗ್ಯ ಇಲ್ಲದೇ ಇರುವವರೆಗೆ, ಕಾರ್ಯನಿಮಿತ್ತ ಬರಲು ಸಾಧ್ಯವಿಲ್ಲದೇ ಇರುವವರೆಗೆ ಶ್ರೀರಾಮನ ದರ್ಶನವನ್ನು ಮಾಡಿ. ಇದು ವಿದೇಶಕ್ಕೂ ಹೋಗ್ತಾ ಇದೆ. ವಿದೇಶಕ್ಕೂ ಬಹಳ ಜನ ಆನಂದ ಪಟ್ಟಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನನಗೆ ಈ ವರ್ಷ ಬರಬೇಕು ಅಂತ ಅಷ್ಟು ನನಗೆ ಭಾವನೆ ಇರಲಿಲ್ಲ. ಆದರೆ ಒಬ್ಬರು ಫೋನ್ ಮಾಡಿ, ಇಲ್ಲ ನಮ್ಮ ಕಣಿಯ 2 ಸರಿ ತೆಗೆದಿದ್ದೀನಿ, ಬಂದು ವಿಡಿಯೋ ಮಾಡಿದ್ದೀನಿ. ಆದರೆ ನನಗೆ ಹನುಮಂತ ಜಯಂತಿ ಇಷ್ಟು ಗ್ರ್ಯಾಂಡರ್ ಅಂತ ಗೊತ್ತಿರಲಿಲ್ಲ. ಆದರೆ ಎಲ್ಲರೂ ಹೇಳಿದ್ರು, ಅವ್ರು ಫೋನ್ ಮಾಡಿ ಹೇಳಿ, ನೀವು ಇಲ್ಲ ನಾವು ಕಣಿಯಾರಿಗೆ ಹೋಗೋಕ್ಕಾಗಲ್ಲ, ಆದ್ದರಿಂದ ನೀವು ಕಣಿಯಾರ ಕಾರ್ಯಕ್ರಮವನ್ನು ನಮಗೆ ತೆಗೆದುಹಾಕಬೇಕು. ನಾನು ನೋಡಿದಾಗ ಬಹಳ ಅದ್ಭುತವಾದ ಕಾರ್ಯಕ್ರಮ. ಆಮೇಲೆ ಇನ್ನೊಂದು ವಿಶೇಷ ಏನಂದರೆ, ನಾವು ವಿಡಿಯೋ ಮಾಡೋವಾಗ ಒಬ್ಬರು ಬೇಜಾರು ಮಾಡ್ಕೊಳ್ಳೋದೆ, ಪಕ್ಕಕ್ಕೆ ಹೋಗುವಂದೇನೆ ಆನಂದ ತೋರಿಸಿದ್ರಲ್ಲ, ಅದಕ್ಕಿಂತ ನಮಗೆ ಸೌಭಾಗ್ಯ ಯಾವುದೂ ಇಲ್ಲ. ಯಾಕೆಂತಂದರೆ ನಿಮಗೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ತಕ್ಷಣ ನಿನ್ನೆ ಹುಡುಕಲಲ್ಲಿ ಮಗ್ಗೇನು ಬಂದಿದ್ರು. ಅವರು ಅಮೇರಿಕಾಲಿ ನಿಮ್ಮ ವಿಡಿಯೋ ಕಾರ್ಯಕ್ರಮ ನೋಡ್ತಾ ಇದ್ದೀವಿ ಅಂತ ಹೇಳಿದ್ರು. ನಿನ್ನೆ ಒಬ್ಬರು ಹುಡುಕಲಿಗೆ ಹಳೆ ಮನೆ ಸಂಪತ್ತಯ್ಯಂಗಾರ್ ರಾಜ ಅವರ ಮಗ ಅವರು ಕೆನಡಾದಿಂದ ಬಂದಿದ್ದರು. ಅವ್ರು ಹೇಳಿದ್ರು, ಮಾಮ ಯೂಟ್ಯೂಬ್ ಮಾಮ, ನಮ್ಮ ಮನೆಯಲ್ಲಿ ಎಲ್ಲ ನಾವು ಟಿ ವಿಲಿ ಹಾಕ್ಕೊಂಡು ಯೂಟ್ಯೂಬಲ್ಲಿ ನೋಡ್ತೀವಿ ಅಂತ. ನೀವು ನೋಡಿ ಅಂತ ನಾನು ಯಾವಾಗ ಹೇಳ್ತೀನಿ ಅಂದರೆ, ನೀವು ರಾತ್ರಿ ಮಲ್ಕೊಳ್ಳೋವಾಗ ಹೋಗಿ ಆ ದಿಂಬ ಹತ್ರ ಮಲ್ಕೊಂಡು ಕೈ ಕಂಡಾಗ, ನಮ್ಮೂರು ಕಡೆದು, ನಮ್ಮೂರು ಹಾಸನ ಡಿಸ್ಟ್ರಿಕ್ಟ್, ನಮ್ಮೂರು ಇಡೀ ಹಾಸನ ಡಿಸ್ಟ್ರಿಕ್ಟಲ್ಲಿ ಯೂಟ್ಯೂಬ್ ಮಾಮ ಹೊಲ್ಕಲ್ ಒಂದೇ ಒಂದು ಚಾನಲ್ ಶ್ರೀ ವೈಷ್ಣವರಲ್ಲಿ. ತಪ್ಪದೆ ನೋಡಿ, ಆನಂದಿಸಿ. ಇಂಥ ಪಾಠ ನಾಳೆ ಸಿಗುತ್ತೆ ನನಗೆ ಗೊತ್ತಿಲ್ಲ, ಆದರೆ ಭಗವಂತ ಶಕ್ತಿ ಕೊಟ್ಟಿದ್ದಾನೆ, ತೋರಿಸ್ತಾ ಇದ್ದೀವಿ. ನಿಮ್ಮ ಮನೆಯಲ್ಲಿ ವಯಸ್ಸಾದವರಿಗೆ, ದಯವಿಟ್ಟು ವಯಸ್ಸಾದವರಿಗೆ, ಆ ಹುಡುಗುಟಿ ಹೋದಾಗ ಒಬ್ಬರು ಹೇಳಿದ್ರು, 92 ವರ್ಷ ಅಜ್ಜಿ, ಹೇಳಿದ್ರೆ ಆಶ್ಚರ್ಯ ಆಗುತ್ತೆ. ಅವ್ರು ಹೇಳಿದ್ರು, ಮಾಮ ಬನ್ನಿ ನಮ್ಮ ಮನೆಗೆ, ನಮ್ಮ ತಾಯಿಗೆ ವಿಡಿಯೋ ತೋರಿಸ್ತಾ ಇದ್ದೀವಿ ಅಂತ. ನಮಗೆ 92 ವರ್ಷ ಅಂತ ಕಿವಿ ಕೇಳಿಸಲ್ಲ, ಕಣ್ಣು ಕಾಣಿಸಲ್ಲ, ಸಾಮಾನ್ಯದೇನೋ ಪ್ರಾಬ್ಲಮ್ ಇರುತ್ತೆ. ಆದರೂ ಸಹ ಅವ್ರ ಮನೆಗೆ ಹೋದಾಗ ಅವ್ರ ಅಜ್ಜಿ ಹೇಳಿದ್ರು, ನನ್ನ ಮಗ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ನಾನು ತೋರಿಸ್ತಾನಪ್ಪ, ನನಗೆ ಭಾಳ ಸಂತೋಷ ಆಯಿತು. ಇದಕ್ಕಿಂತ ಸೌಭಾಗ್ಯವಾದದ್ದು ಏನೂ ಇಲ್ಲ. ಮತ್ತೊಮ್ಮೆ ಹೇಳ್ತೀನಿ, ನನಗೆ ಇವತ್ತು ನೀವು ಮಾಡ್ತಕ್ಕಂಥ ಒಂದು ಸಣ್ಣ ಸನ್ಮಾನ ನಮ್ಮ ತಂದೆ ತಾಯಿಯವರಿಗೆ, ಇದೇ ಊರಿನವರಾದ್ದರಿಂದ ಅವರಿಗೆ ಸಲ್ತದೆ.
ಮತ್ತು ನಿಮ್ಮ ಅಭಿಮಾನಕ್ಕೆ ನಾನು ಚಿರಋಣಿಯಾಗಿದ್ದೇನೆ. ಇಂತಹ ಕಾರ್ಯಕ್ರಮವನ್ನು ಯಾವಾಗಲ ಮಾಡಬೇಕು ಅಂತ ಹೇಳಿ ನಾವು ನಿಮಗೆ ಬುಕ್ ಮಾಡ್ಕೋಬೇಕು. ನಮಗೆ ಬುಕ್ ಮಾಡಿಕೊಂಡ್ರೆ ನಾವು ಇಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂತ ಬುಕ್ ಮಾಡಿಕೊಂಡ್ರೆ ಖಂಡಿತ ಬಂದು ನಮ್ಮ ಫ್ರೀಯಾಗಿ ಉಚಿತವಾಗಿ ಮಾಡ್ತಾ ಇದ್ದೀವಿ ಸೇವೆ. ಅವರ ಅಭಿಮಾನಕ್ಕೆ ಸಂಭಾವನೆ ಅದೇನೋ ಅವ್ರು ಕೊಡ್ತಾರೆ, ಅವ್ರ ಸಂತೋಷ. ಅದು ಆ ಕೊಡ್ತಕ್ಕಂಥ ಸಂಭಾವನೆಗೆ ಸಹ ನಮ್ಮ ಮೊಮ್ಮಕ್ಕಳಿಗೆ ಕೊಡ್ತಾ ಇದ್ದೀವಿ. ನಮ್ಮ ಮೊಮ್ಮಕ್ಕಳು ಚಿಕ್ಕ ಮಕ್ಕಳು ಒಂದು 10 ತಿಂಗಳು 14 ವರ್ಷ ಇಬ್ಬರು ಮೊಮ್ಮಕ್ಕಳು. ನಿಮ್ಮ ಕಾರ್ಯಕ್ರಮದ ಏನು ಕೊಡ್ತೀರಿ ಅದನ್ನು ನಮ್ಮ ಮೊಮ್ಮಕ್ಕಳಿಗೆ ತೊಗೊಂಡೋಗಿ ಕೊಡ್ತೀವಿ. ಯಾಕೆಂದರೆ ಯೂಟ್ಯೂಬ್ ಮಾಮ ಕೊಡ್ತಾ ಇದ್ದಾರೆ ಅಂತ ನಿಮ್ಮ ಪ್ರೀತಿಯಿಂದ ನಿಮ್ಮ ಕಾಣಿಕೆ ನನಗೆಲ್ಲ ಸೇರೋದು ನಮ್ಮ ಮೊಮ್ಮಕ್ಕಳಿಗೆ ಸೇರಲಿ ಅಂತ ನಿಮಗೆಲ್ಲ ನಾನು ಮತ್ತೊಮ್ಮೆ ಚಿರಋಣಿಯಾಗಿದ್ದೇನೆ. ಈ ಯುವಕರ ಕಣಿಯಾರಿ ಯುವಕರ ಸಂಘಕ್ಕೆ ಜಯವಾಗಲಿ. ಮತ್ತೆ ಹೀಗೆ ಸದಾಕಾಲ ನೀವೆಲ್ಲರೂ ಸೇರಿ ಪ್ರೋತ್ಸಾಹದಿಂದ ಹೀಗೆ ಮಾಡಿ. ಭಗವಂತ ಖಂಡಿತ ಒಳ್ಳೆಯದು ಮಾಡ್ತಾನೆ. ಯಾಕೆಂದರೆ ನನಗೆ ಅನುಭವ ಆಗಿದೆ. ಭಗವಂತ ಇದ್ದಾನೆ ಅನ್ನೋದು ನನ್ನ ಅನುಭವ. ಈ 15 ವರ್ಷಗಳಲ್ಲಿ ಭಗವಂತ ಇದ್ದಾನೆ ಅಂತ ಅನುಭವ ಖಂಡಿತ ಇದು ಮಾಡಿ. ಯಾಕೆಂತಂದರೆ ನಾವು ಕಷ್ಟದಲ್ಲಿದ್ದೀವಿ. 15 ವರ್ಷ ಸತತ ಪ್ರಯತ್ನ ಮಾಡಿದ್ದೀವಿ. ಆದರೆ 15ನೇ ವರ್ಷದಲ್ಲಿ ಭಗವಂತ ನಮಗೆ ಒಳ್ಳೆ ಅನುಗ್ರಹ ಮಾಡಿದ್ದಾನೆ. ಆದ್ದರಿಂದ ನೀವು ಖಂಡಿತ ಭಗವಂತ ನೆನಪು ಮಾಡಿಕೊಳ್ಳಿ. ಇವತ್ತಾಗದೇ ಇರ್ಬೋದು, ನಾಳೆ ಖಂಡಿತ ಒಳ್ಳೆಯದಾಗೇ ಆಗುತ್ತೆ. ಇವತ್ತಾಯ್ತಲ್ಲ ಅಂತ ಬಿಡಬೇಡಿ. ಶ್ರೀರಾಮಚಂದ್ರ ಕಲ್ಯಾಣೋತ್ಸವ, ಆಂಜನೇಯ ಉತ್ಸವ, ಗರುಡೋತ್ಸವ ನಿಮ್ಮ ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕು ಕಣಿಯಾರ ಗ್ರಾಮದಲ್ಲಿ ನಡೆದಂತಹ ಕಬ್ಬಡೇರಿಗೆ ಬೆಟ್ಟಕ್ಕೆ ಹೋದಂಥ ವೈಭೋಗ ಇವೆಲ್ಲವನ್ನು 20ನೇ ತಾರೀಕು ಇದೇ ತಿಂಗಳು 20ನೇ ತಾರೀಕು ರಾತ್ರಿ 8 ಗಂಟೆಗೆ ಬಿಡುಗಡೆ ಮಾಡ್ತೇವೆ. ಎಲ್ಲರಿಗೂ ನಿಮ್ಮ ವಿದೇಶದಲ್ಲಿರ್ತಕ್ಕಂಥ ಮಕ್ಕಳಿಗೆ, ನಿಮ್ಮ ಆತ್ಮೀಯ ಬಂಧುಗಳಿಗೆ ಎಲ್ಲರಿಗೂ ಕಳಿಸಿ. ನೀವು ಇಷ್ಟೊತ್ತು ಮಾತಾಡೋದಕ್ಕೆ ನಮಗೆ 2 ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆಲ್ಲರಿಗೂ ಅನಂತ ಧನ್ಯವಾದ. ಒಂದು ಚಿಕ್ಕ ಮಾಲಾ ಸಮರ್ಪಣೆಯನ್ನು ದೇವಸ್ಥಾನದ ಸಮಿತಿ ಪರವಾಗಿ ಶ್ರೀ ಸುರೇಶ್ ಅವರು ಹಾಗೆ ನರಸಿಂಹಣ್ಣ ಅವರು ನಡೆಸಬೇಕಾಗಿ ಧನ್ಯವಾದಗಳು. ಎಲ್ರಿಗೂ ನಮಗೆ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ದೇವರು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಈಗ ಮುಂದಿನ ಕಾರ್ಯಕ್ರಮ. ಪ್ರಿಯ ವೀಕ್ಷಕರೇ ಮತ್ತು ಭಕ್ತ ಬಾಂಧವರಿಗೆ ಯೂಟ್ಯೂಬ್ ಮಾಮ ಮಾಡುವ ಅನಂತ ವಂದನೆಗಳು. ಇಂದಿನ ವಿಶೇಷವೆಂದೆಂದರೆ ಈ ನಿಮ್ಮ ಬಲಗಡೆ ತಾಯಿಯ ಪಕ್ಕದಲ್ಲಿ ಕುಳಿತಿರ್ತಕ್ಕಂಥವರು ರಂಗನಾಥ ಅಯ್ಯಂಗಾರ್ ಅಡಿಗೆ ಕ್ಯಾಟ್ರಿಂಗ್. ಇವರು ಕಲರ್ಸ್ ಟಿವಿಯಲ್ಲಿ 400 ಎಪಿಸೋಡ್ ಅಡಿಗೆಯನ್ನು ಕಾರ್ಯಕ್ರಮವನ್ನು ಮಾಡಿ ಕರ್ನಾಟಕದಲ್ಲಿ ಅತಿ ಕೀರ್ತಿಯನ್ನು ಪಡೆದಿದ್ದಾರೆ. ಮತ್ತು ಈಗ ಇವರ ಮಗ ವಿನಯ್ ಅವರು ಸಹ ಅಡಿಗೆ ಕ್ಯಾಟ್ರಿಂಗ್ ಮಾಡುತ್ತಾ ಬಹಳ ಪ್ರಸಿದ್ಧಿಯಾಗಿದ್ದಾರೆ. ಈ ನಾವು ಹಾಸನ ಜಿಲ್ಲಾ ಅರಕಲಗೂಡು ತಾಲೂಕು ಕಣಿಯಾರ ಗ್ರಾಮದಲ್ಲಿ ಶ್ರೀರಾಮ ಸೀತಾದೇವಿಯರ ಕಲ್ಯಾಣೋತ್ಸವ ಮತ್ತು ಆಂಜನೇಯವರ ಅಭಿಷೇಕ ಮತ್ತು ಹನುಮಂತೋತ್ಸವ ಇದ್ದ ಸಮಯದಲ್ಲಿ ಹೋಗಿದ್ದಾಗ ನಮಗೆ ರಂಗನಾಥ್ ಅವರು ಸಿಕ್ಕಿದರು. ರಂಗನಾಥ್ ಅವರು ನಮಗೆ ತುಂಬ ಚಿರಪರಿಚಿತರು. ಬಂದು ಅವರ ಮನೆಯಲ್ಲಿ ನಮ್ಮ ಟಿ ವಿಯನ್ನು ವೀಕ್ಷಿಸಿ, ನಮ್ಮ ಯೂಟ್ಯೂಬ್ ಮಾಮ ಹುಲಿಕಲ್ ಕಾರ್ಯಕ್ರಮವನ್ನು ವೀಕ್ಷಿಸಿ ಅವರ ಮನದಾಳದ ಮಾತನ್ನು ಹಂಚಿಕೊಂಡಿದ್ದಾರೆ. ಕೇಳಿ ಬನ್ನಿ. ನಮಸ್ಕಾರ. ತಮ್ಮ ಹೆಸರು? ನನ್ನ ಹೆಸರು ರಂಗನಾಥ ಅಯ್ಯಂಗಾರ್. ತಮ್ಮ ಸ್ಥಳ? ಕಣಿಯಾರು. ನಮ್ಮ ತಾಯಿಯವರು ಕೊರಟಿಕೆರೆ, ನಮ್ಮ ತಂದೆಯವರು. ಇವಾಗಿರುವ ಸ್ಥಳ? ಈಗಿರುವ ಸ್ಥಳ ಬೆಂಗಳೂರು. ಇದು ನಾನು ಹುಟ್ಟಿದ ಮನೆ. ನೀವು ಅಡಿಗೆ ಕ್ಯಾಟ್ರಿಂಗ್ ಮಾಡ್ತಿದ್ದೀರಿ. ಹೌದು. ಮತ್ತು ನಿಮ್ಮ ಮಗ ಅವರು ಸಹ ಅದೇ ಉದ್ಯಮಿಯಲ್ಲಿ ಖಂಡಿತ ಬಹಳ ಹೆಸರು ತಗೊಂಡಿದ್ದಾರೆ. ಭಗವಂತನ ವಿನಯ್ ಅವರ ಹೆಸರನ್ನು ಕೇಳಿದಾಗ ನಮಗೆ ಒಂದು ರೋಮಾಂಚವಾಗುತ್ತೆ. ಯಾಕೆಂತಂದರೆ ನಾವು ಇಷ್ಟು ಜನಗಳಲ್ಲೇ ಅಂತಹ ನಗು, ಅಂಥ ಮಾತು, ಮೃದುವಾದ ಮಾತು. ಎಲ್ಲರೂ ಮಾತಾಡ್ತಾರೆ, ಎಲ್ಲರೂ ವಿದ್ಯಾವಂತರು. ಆದರೆ ಒಬ್ಬರ ಮನಸ್ಸಿಗೆ ಅದು ಆಳವಾಗಿ ಹೋಗಬೇಕು ಅಂತಂದರೆ ಅದು ಒಂದು ಅದ್ಭುತವಾದ ದೈವವಾದ ಪೂರ್ವ ಕುಟುಂಬದವರ ಆಶೀರ್ವಾದ ತುಂಬ ಚೆನ್ನಾಗಿದೆ ಅಂತ ನಾವು ಸದಾ ನೆನೆಸ್ತಾ ಇರ್ತೀವಿ. ಭಾಳ ಸಂತೋಷ ಆಯಿತು. ನೀವು ಯೂಟ್ಯೂಬ್ ಮಾಮ ಹುಲಿಕಲ್ ಕಾರ್ಯಕ್ರಮವನ್ನು ನೋಡಿದ್ದೀರಾ? ಖಂಡಿತ ನೋಡ್ತಾ ಇದ್ದೀನಿ. ಹೇಗೆ ಬರ್ತಾ ಇದೆ? ಅದ್ಭುತವಾಗಿ ಬರ್ತಾ ಇದೆ. ಜೊತೆಗೆ
ವಿಡಿಯೋ ಮಾಡ್ತಾ ಇದ್ದೀರಲ್ಲ ಕೇಶವ ಅವರೇ, ಅವರು ನೀವು ನನ್ನ ಸಹಪಾಠಿಗಳು. ಹೌದೌದು. ನಾನು ನೀವು ನಮ್ಮ ತಂದೆಯವ್ರ ಹತ್ರ ಇಂಗ್ಲಿಷ್ ಪಾಠ ಹೌದೌದು. ಹೇಳಿಸ್ಕೊತಾ ಹೌದು ಜ್ಞಾಪಕ ಇದೆಯಾ? ಹೌದೌದು. ಕೊಡನೂರಲ್ಲಿ ಹೌದು ವೆಂಕಟಾಚಲಯ್ಯಂಗಾರ್ ಹೌದು. ಅವರ ಎರಡನೇ ಮಗ ಅವರು, ನೀವು ಮೂರನೇ ಮಗ ನಾನು. ಮೂರನೇ ಮಗ. ಹೌದು ಹೌದು. ನಿಮ್ಮ ತಾಯಿಯವರು. ನಮ್ಮ ತಾಯಿ ಹೌದು. ನಾವು ಅವರ ಅವರು ಈ ಜೊತೆ ಮನೆ ಮಗಳು. ಅವ್ರ ಕೈ ತುತ್ತು ಊಟ ಮಾಡಿದ್ದೀವಿ ನಾವು ಕೊಡನೂರಲ್ಲಿ. ಥ್ಯಾಂಕ್ ಯು. ಹಾಂ ಭಾಳ ನಿಮ್ಮ ತಾಯಿಯವರು ನಮ್ಮನ್ನು ನೋಡಿದ ತಕ್ಷಣ ನಮ್ಮನ್ನು ನೋಡಿ ನೀನೇನೆ ಕೇಶವ ಅಂತ ಭಾಳ ಸಂತೋಷಪಟ್ಟರು, ಭಾಳ ಆನಂದ ಆಯಿತು. ಥ್ಯಾಂಕ್ ಯು ಥ್ಯಾಂಕ್ ಯು. ನೀವು ನಮ್ಮ ಪ್ರಿಯ ವೀಕ್ಷಕರಿಗೆ ಯೂಟ್ಯೂಬ್ ಬಗ್ಗೆ ಏನು ಹೇಳ್ತೀರಿ? ನಿಮ್ಮ ಯೂಟ್ಯೂಬು ಹ್ಞೂ ಯಾರು ಮಾಡದೇ ಇರ್ತಕ್ಕಂಥ ಒಂದು ಸಂದೇಶವನ್ನ, ಒಂದು ವಿಡಿಯೋವನ್ನ ತಾವು ಮಾಡ್ತಾ ಇದ್ದೀರಾ. ಜೊತೆಗೆ ಎಲ್ಲ ನಮ್ಮ ಅಷ್ಟಗ್ರಾಮಗಳು, ಹಾಸನ ತಾಲೂಕು ಅಷ್ಟಗ್ರಾಮಗಳು, ಅಕ್ಕಲಗೂಡು ತಾಲೂಕು ಅಷ್ಟಗ್ರಾಮಗಳನ್ನೆಲ್ಲ ಎಲ್ಲ ದೇವಸ್ಥಾನಗಳನ್ನ ತೋರಿಸ್ತಾ ಇದ್ದೀರಾ. ಎಲ್ಲ ವಿಡಿಯೋಗಳನ್ನ ನಾನು ನಿರಂತರವಾಗಿ ನೋಡ್ತಾ ಇರ್ತೀನಿ. ಜೊತೆಗೆ ಇಲ್ವಾಲದ ವಿಡಿಯೋ, ದೊಡ್ಡ ಇದು ಗದ್ದವಳ್ಳಿ ವಿಡಿಯೋ, ಮೊನ್ನೆ ತೊಟ್ಪಳ್ಳಿ ವಿಡಿಯೋ ಎಲ್ಲರೂ ನೋಡಿದೆ, ಬಹಳ ಅದ್ಭುತವಾಗಿ ಬಂತು. ನಾನು ನಮ್ಮ ಇದು ವೀಕ್ಷಕರಿಗೆ ಕೇಳೋದೇನಂತಂದ್ರೆ, ಎಲ್ಲ ಚಾನೆಲ್ಗಳು ಬಹಳ ಕಷ್ಟಪಟ್ಟೆ ಮಾಡೋದು, ಸುಲಭವಾಗಿ ಬರೋದಿಲ್ಲ. ನೀವು ಒಂದು ಗ್ರಾಮದಿಂದ ಇನ್ನೊಂದು ಗ್ರಾಮಕ್ಕೆ ಹೋಗ್ಬೇಕು ಅಂದ್ರೆ ಒಂದು ಕಾರ್ಯಕ್ರಮ ಮುಗಿಸ್ಕೊತೀರಾ, ಬೆಂಗಳೂರಿಂದ ಬರ್ತೀರಾ, ಬೆಂಗಳೂರಿಗೆ ಮತ್ತೆ ಹೋಗ್ತೀರಾ. ನೀವು ಇಚ್ಛೆ ಏನಂದ್ರೆ ನಮ್ಮ ಬಂಧುಗಳಿಗೆ ವಿಡಿಯೋ ತೋರಿಸ್ಬೇಕು, ಎಲ್ಲೆಲ್ಲಿ ಏನೇನು ಕಾರ್ಯಕ್ರಮ ಆಯ್ತು, ದೇವತಾ ಕಾರ್ಯಕ್ರಮ ಆಯ್ತು ಅನ್ನೋದನ್ನ ನೀವು ತೋರಿಸೋದಕ್ಕೋಸ್ಕರ ನಿಮ್ಮ ವೈಯಕ್ತಿಕ ಹಣ, ಸಮಯವನ್ನ ನೀವು ವ್ಯರ್ಥ ಮಾಡಿಕೊಂಡು ಅದರಲ್ಲಿ ಒಂದು ಒಳ್ಳೆ ಉದ್ದೇಶ ಇದೆ, ಮಾಡ್ತಾ ಇದ್ದೀರಾ. ನಾನು ನಮ್ಮ ವೀಕ್ಷಕ ಬಂಧುಗಳಿಗೆ, ಯಾಕೆಂದ್ರೆ ನಾನು ಒಬ್ಬ ಯೂಟ್ಯೂಬ್ ಚಾನಲ್ ಮೇಕರ್, ಹಾಗಾಗಿ ನನಗೆ ಈ ಕಷ್ಟ, ಈ ಭಾವನೆ ಎಲ್ಲ ನನಗೆ ಅರ್ಥ ಆಗುತ್ತೆ. ನಮ್ಮ ವೀಕ್ಷಕಗಳು ಬಂಧುಗಳಿಗೆ ನಾನು ಏನೇ ಕೇಳ್ತೀನಿ ಅಂದರೆ, ಇಷ್ಟೆಲ್ಲ ಶ್ರಮ ವಹಿಸಿ ಅವ್ರು ಮಾಡ್ತಾರೆ, ಮಾಡೋದು ಒಳ್ಳೆ ಉದ್ದೇಶ. ನೀವು ಸಬ್ಸ್ಕ್ರೈಬ್ ಮಾಡ್ತಿರೋ ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮಾಡಲೇಬೇಕು. ಶೇರ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಾಗಾಗಿ ಅವರ ಎಲ್ಲ ವಿಡಿಯೋಗಳು ನಿಮ್ಮನ್ನು ತಲುಪುತ್ತೆ. ಹೌದು. ಇದರ ಒಂದು ಉದ್ದೇಶ ಏನು ಅಂದರೆ, 70 ವರ್ಷ ಮೇಲ್ಪಟ್ಟವರಿಗೆ ಬರಲು ಸಾಧ್ಯವಿರುವುದಿಲ್ಲ, ಕೆಲವರಿಗೆ ಆರೋಗ್ಯವಿರುವುದಿಲ್ಲ. ಇಂದಿನ ಕಾಲದಲ್ಲಿ ಎಲ್ಲರೂ ಸಾಫ್ಟ್ವೇರು ಇಂಜಿನಿಯರ್ ಆದ್ದರಿಂದ ಅವರಿಗೆ ಕೆಲಸ ನಿಮಿತ್ತ ಬರಲು ಸಾಧ್ಯವಿರುವುದಿಲ್ಲ. ಆದ್ದರಿಂದ ಈ ದರ್ಶನವನ್ನು ಮನೆಯಲ್ಲೇ ಕುಳಿತು ಆನಂದ ಪಡಲಿ ಎಂಬುದಾಗಿ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೇವೆ. ಮತ್ತು ಇನ್ನೊಂದು ವಿಶೇಷವೇನೆಂದರೆ, ನೀವು ನಾನಾ ಚಾನಲ್ಗಳಲ್ಲಿ ಟಿ ವಿಯಲ್ಲಿ ಸಂದರ್ಶನವನ್ನು ಕೊಟ್ಟಿರ್ತಕ್ಕಂಥ ಸಮಯವನ್ನು ಮತ್ತು ಅಡುಗೆ ಮಾಡಿರ್ತಕ್ಕಂಥ ಸಮಯವನ್ನು ನಾವು ಪೂರ್ಣವಾಗಿ ವೀಕ್ಷಿಸಿದ್ದೇವೆ. ನಿಮಗೆ ಅದರ ಅನುಭವವಿರುವುದರಿಂದ, ನೀವು ನಮ್ಮ ಕಾರ್ಯಕ್ರಮವನ್ನು ನೋಡಿರುವುದರಿಂದ, ನೀವು ಹೇಳುವುದರಿಂದ ನಮಗೆ ಅದು ಬಹಳ ಸಂತೋಷವಾಯಿತು. ಏಕೆಂದರೆ ಇದು 10 ಜನಕ್ಕೆ ನಾವು ಹೇಳುವುದಕ್ಕಿಂತ ನಿಮ್ಮಂಥವರು ತಿಳಿದವರು ಹೇಳಿದಾಗ ನಮ್ಮ ಪ್ರೇಕ್ಷಕರಿಗೆ ಒಂದು ಆನಂದವಾಗುತ್ತದೆ. ನೀವು ನೋಡಿದರೆ ಯೂಟ್ಯೂಬ್ ಮಾಮೂಲಿ ಕಾರ್ಯಕ್ರಮ. ತಮ್ಮ ಹೆಸರು? ನನ್ನ ಹೆಸರು ಶ್ರೀಧರ್ ಅಂತ. ಶ್ರೀಧರ್, ತಾವಿರೋದು ಬೆಂಗಳೂರು. ಇವತ್ತು ಕಲ್ಯಾಣೋತ್ಸವಕ್ಕೆ ಬಂದಿದ್ದೀರಿ? ಹೌದು, ಪ್ರತಿ ವರ್ಷನೂ ಕಲ್ಯಾಣೋತ್ಸವಕ್ಕೆ ಬರ್ತೀವಿ. ನಿಮ್ಮನ್ನ ದರ್ಶನ ಮಾಡ್ತಾ ಇರ್ತೀವಿ. ಆ ಊರಲ್ಲಿ ಹುಲಿಕಲ್ಲಾಗ್ಲಿ, ಮಗ್ಗೆ ಆಗ್ಲಿ, ನಮ್ಮ ಸೋದರ ಮಗ. ಹಾಗಾಗಿ ಚಾನೆಲ್ಗಳನ್ನ ನೋಡ್ತಾ ಇರ್ತೀವಿ. ಬಹಳ ಚೆನ್ನಾಗಿ ಕೂಡಿ ಬರ್ತಾ ಇದೆ. ಸೊ ನಮಗೆ ನಿಮಗೆ ಧನ್ಯವಾದ ಹೇಳಬೇಕು. ನೀವು ನಮ್ಮ ಪ್ರಿಯ ವೀಕ್ಷಕರಿಗೆ ಏನು ಹೇಳ್ತೀರಿ? ವೀಕ್ಷಕರಿಗೆ ಒಂದೇ ಹೇಳೋದು, ಎಲ್ಲರೂ ಹೇಳೋದೇ ಒಂದು, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮಾಡಿ, ಎಲ್ರಿಗೂ ಹಂಚಿ, ಆದಷ್ಟು ಜನ ನೋಡಲಿ. ನಮ್ಮ ದೇವರ ಉತ್ಸವಗಳಾಗಲಿ ಅಥವಾ ರಥೋತ್ಸವಗಳಾಗಲಿ, ಸೇವೆಗಳಾಗಲಿ ಎಲ್ಲರೂ ನೋಡಿದ್ರೆ ನಿಮಗೂ ದೇವರು ಆಶೀರ್ವಾದಗಳು ಭಗವಂತನ ಕೃಪೆಗೆ ಪಾತ್ರರಾಗಲಿ ಅಂತ ಹೇಳ್ತೀನಿ. ತಮ್ಮ ಹೆಸರು? ರಾಮದಾಸ್ ಅಂತ. ನೀವು ನೋಡಿದ್ದೀರ ನಮ್ಮ ಕಾರ್ಯಕ್ರಮ ಯೂಟ್ಯೂಬ್? ಇಲ್ಲ. ನೀವು ಮನೆಗೆ ಹೋದಾಗ ಯೂಟ್ಯೂಬ್ ಮಮ್ಮ ಅಂತ ಹುಲಿಕಲ್ ಅಂತ ಕಾರ್ಯಕ್ರಮ ಒತ್ತಿ, ಅದರಲ್ಲೆಲ್ಲ ಕಾರ್ಯಕ್ರಮ ಅಷ್ಟಗ್ರಾಮದ್ದು 9 ಊರಿನ ಕಾರ್ಯಕ್ರಮಗಳೆಲ್ಲ ಬರ್ತಾಯಿದೆ. ಮತ್ತು ಇನ್ನೊಂದು, ರಂಗನಾಥ್ ಅವರಿಗೆ ನಮ್ಮದು ಒಂದು ವಿಶೇಷವಾದಂತಹ ಒಂದು ಧನ್ಯವಾದಗಳನ್ನ ಯಾಕೆ ತಿಳಿಸ್ಬೇಕು ಅಂತಂದರೆ, ನಿಮ್ಮ ತಾಯಿಯವರನ್ನ ನೋಡಿ ಒಂದು 30 ವರ್ಷ ಆಗಿತ್ತು. ಆ ಮಹಾತಾಯಿಯನ್ನು ನೋಡಿ 30 ವರ್ಷಗಳಾಗಿತ್ತು. ನೀವು ಇವತ್ತು ಜೊತೆಯಲ್ಲಿ ಕರ್ಕೊಬಂದು ಯೂಟ್ಯೂಬ್ ಅಮ್ಮ
ಬನ್ನಿ ನಮ್ಮ ಮನೆಗೆ ನಮ್ಮ ತಾಯಿಯವರು ಬಂದಿದ್ದಾರೆ ಅಂದ ತಕ್ಷಣ ನಮಗೆ ಅವರನ್ನು ನೋಡಿ ಪರಮಾನಂದವಾಯಿತು. ಯಾಕೆಂತಂದರೆ ಒಬ್ಬ ವ್ಯಕ್ತಿ ಒಂದು ತುತ್ತು ಅನ್ನ ತಿಂದರೂ ಅದು ವರ್ಷಗಳ ಕಾಲ ನಮ್ಮ ನೆನಪಿನಲ್ಲಿರ್ತದೆ. ಹಾಗೆ ನಿಮ್ಮ ತಂದೆಯವರು ಹಾಗೆ ವಿಶ್ವಾಸವಾಗಿದ್ದರಿಂದ ನಮಗೆ ಬಹಳ ಆನಂದವಾಯಿತು. ನೀವು ನಮ್ಮನ್ನು ಕರೆಸಿ ನಮ್ಮ ಪುಟ್ಟ ವಿಡಿಯೋ ಜೊತೆ ಒಂದು ಪುಟ್ಟ ಸಂದರ್ಶನವನ್ನು ಮಾಡಿದ್ದಕ್ಕೆ ನಿಮಗೆ ಅನಂತ ಧನ್ಯವಾದಗಳು. ಯೂಟ್ಯೂಬ್ ಮಾಮ ಹುಲಿಕಲ್ ಕಡೆಯವರಿಂದ ಮತ್ತೊಮ್ಮೆ ಎಲ್ಲರಲ್ಲಿ ಸವಿನಯ ಪ್ರಾರ್ಥನೆ. ಎಲ್ಲ ಭಕ್ತಾದಿಗಳು ನಮ್ಮ ಯೂಟ್ಯೂಬ್ ಮಾಮ ಹುಲಿಕಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಎಲ್ಲರ ಜೊತೆ ನಿಮ್ಮ ಅನಿಸಿಕೆಗಳನ್ನು ಹಂಚ್ಕೊಳ್ಳಿ. ಹೆಚ್ಚು ವಿಡಿಯೋಗಳನ್ನು ನೋಡಿ. ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ, ವಿಡಿಯೋಗಳು ಶೇರ್ ಆಗ್ತಾ ಇರೋದು ಕಮ್ಮಿ ಆಗ್ತಾ ಇದೆ, ವ್ಯೂಸ್ ಕಮ್ಮಿ ಆಗ್ತಾ ಇದೆ. ಎಲ್ಲ ಚಾನೆಲ್ಗಳು ಅದು ಇದು ಅಂತಲ್ಲ, ಚಾನೆಲ್ಗಳನ್ನ ಜನಗಳಿಗೆ ಬಹುಶಃ ನೋಡಿ ಬೇಜಾರಾಗ್ತಾ ಇರ್ಬೋದು. ಬಟ್ ಆದರೆ ಇದು ವಿಭಿನ್ನ ಕಾರ್ಯಕ್ರಮ. ಹೌದೌದು. ನಮ್ಮ ಕಣ್ಣು ಮುಂದೆ ನಮಗೆ ಪ್ರತ್ಯಕ್ಷವಾಗಿ ಭಗವಂತನ ಎಲ್ಲ ರೂಪಗಳನ್ನು, ರಥೋತ್ಸವಾದಿಗಳನ್ನು ನಮಗೆ ತೋರಿಸ್ತಕ್ಕಂಥದ್ದು ಬಹಳ ವಿಶೇಷ. ದಯವಿಟ್ಟು ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಹಂಚಿಕೊಳ್ಳಿ. ನಮಸ್ಕಾರ. ಇಷ್ಟೊತ್ತು ತಾವೆಲ್ಲ ಮಾತಾಡಿದ್ದಕ್ಕೆ ಯೂಟ್ಯೂಬ್ ಮಾಮ ಅವ್ರ ಕಡೆಯಿಂದ ಅನಂತ ಧನ್ಯವಾದಗಳು. ಈಗ ನೆಕ್ಸ್ಟ್ ಹೇಳಿಮ್ಮ ನೀವು ಕಂಟಿನ್ಯೂ. ಇವರು ನನ್ನ ತಂದೆ ನರಸಿಂಹಮೂರ್ತಿ ಅಂತ, ನನ್ನ ತಾಯಿ ಶಾಲಿನಿ ಅಂತ. ನಾವು ಇಬ್ಬರು ಮಕ್ಕಳು. ನಾನು ಮೊದಲನೇವಳು ಅನುಶ್ರೀ ಅಂತ, ನನ್ನ ತಮ್ಮ ಅಭಿರಾಮ್ ಅಂತ. ನನಗೆ ಮದುವೆ ಆಗಿದೆ. ಇವಳು ನನ್ನ ಮಗಳು ಚೋಟಾ ಪಾಪು. ಓಕೆ. ಅಮ್ಮ ತಮ್ಮ ಹೆಸರು? ನನ್ನ ಹೆಸರು ಶಾಲಿನಿ. ನಾನು ಇಲ್ಲಿ ನರಸಿಂಹಮೂರ್ತಿ ಅವರ ಪತ್ನಿ. ನಾನು ಇಲ್ಲೇ ರಾಮನಾಥಪುರದಲ್ಲಿ ವಿದ್ಯಾನಿಕೇತನ ಅಂತ ಸ್ಕೂಲಲ್ಲಿ ಹಿಂದಿ ಟೀಚರ್ ಆಗಿ ವರ್ಕ್ ಮಾಡ್ತಿದ್ದೀನಿ. ನಾನು ನಿಮ್ಮ ಯೂಟ್ಯೂಬ್ ಅಲ್ಲಿ ಬರುವಂತ ಎಲ್ಲಾ ಪ್ರೋಗ್ರಾಮ್ ಅನ್ನು ನೋಡ್ತಾ ಇರ್ತೇನೆ. ನಮ್ಮ ಮನೆಯವರಿಗೂ ತೋರಿಸ್ತಾ ಇರ್ತೀನಿ. ಅದೇ ಒಂದು ಮದುವೆ ಏನಾದ್ರು ನಮಗೆ ಮಿಸ್ ಆದ್ರೂ ಅದೆಲ್ಲ ಅಲ್ಲಿ ಹೋಗಿ ನೋಡಿದಂಗೆ ನಮಗೆ ಕಾಣಿಸ್ತಾ ಇರುತ್ತೆ. ಎಲ್ಲ ಮೊನ್ನೆ ಯಾವುದೋ ಒಂದು ಇದು ಯಾವುದೋ ಒಂದು ಹೇಳಿದ್ನಲ್ಲ, ತೊರಪಳ್ಳಿ ಆ ದೇವ್ರ ಸೇವೆದು ಮದುವೆದು ಎಲ್ಲ ನೋಡಿ ಇವರಿಗೆ ಫುಲ್ ವಿಡಿಯೋ ನೋಡಿದೀವಿ. ತುಂಬಾ ಚೆನ್ನಾಗಿ ನೀವು ಅದನ್ನೆಲ್ಲ ವಿವರಿಸಿ ಹೇಳ್ತೀರಾ. ಆಮೇಲೆ ಯಾವುದೇ ಒಂದು ತೇರಾದ್ರೂ, ಯಾವುದೇ ಒಂದು ಅಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಬಗ್ಗೆಯೂ ನಾವು ಏನೇ ಆದ್ರೂ ನಾನು ಅದನ್ನ ನಿಮ್ಮ ಇದು ಯೂಟ್ಯೂಬ್ ಓಪನ್ ಮಾಡಿ ಅದನ್ನ ಹುಡುಕ್ತಾ ಇರ್ತೀನಿ. ಅಷ್ಟು ಸಂತೋಷ ಆಗುತ್ತೆ. ಅಲ್ಲಿ ನೀವು ನಮ್ಮನ್ನು ನೋಡಿ ನೀವೇನೋ ಯೂಟ್ಯೂಬ್ ಮಾಮ ಹುಲಿಕಲ್ ಅಂತ ಕೇಳಿದ್ರಿ, ನಮಗೆ ಭಾಳ ಸಂತೋಷ ಆಯಿತು. ನಾವು ನಿಮ್ಮನ್ನು ನೋಡಿರಲಿಲ್ಲ. ನಾವು ವಿಡಿಯೋ ಮಾಡುವಾಗ ಅವಾಗ ಭರತನಾಟ್ಯ ಹುಲಿಕಲ್ಲಿ. ಓಕೆ. ನೀವು ನಮ್ಮ ಪ್ರಿಯ ವೀಕ್ಷಕರಿಗೆ ಏನು ಹೇಳ್ತೀರಿ? ನಮ್ಮ ಪ್ರಿಯ ವೀಕ್ಷಕರು ಯೂಟ್ಯೂಬ್ ನೋಡ್ತಾ ಇರ್ತಾರೆ. ಹಾಂ, ಯೂಟ್ಯೂಬ್ ಮಾಮ ಮಾಡುವ ಎಲ್ಲಾ ಕಾರ್ಯಕ್ರಮಗಳ ವಿಡಿಯೋವನ್ನು ನೀವು ನೋಡಿ ತುಂಬಾ ಮನಸ್ಸು ಏನೇ ಬೇಜಾರಾಗಿದ್ರು ಅದು ನೋಡಿದ್ರೆ ಆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಎಲ್ಲೇ ನಡೆದ ತೇರು ಇದ್ರ ಬಗ್ಗೆ ಯಾವುದೇ ಒಂದು ಮದುವೆಯ ವಿಡಿಯೋ ಎಲ್ಲವನ್ನು ನೋಡಿ ಮನಸ್ಸು ಸಂತೋಷ ಆಗುತ್ತೆ. ಆದಷ್ಟು ಅವರ ಯೂಟ್ಯೂಬ್ ಅನ್ನು ಲೈಕ್ ಮಾಡಿ ಅವರ ಪ್ರೋಗ್ರಾಮ್ಗಳನ್ನ ಅಂತ ನಾನು ಹೇಳ್ತೇನೆ. ನಮಗೆ ಬಹಳ ಸಂತೋಷ ಆಯಿತು. ಯಾಕೆಂದರೆ ನೀವು ನಮ್ಮ ಒಂದು ಚಿಕ್ಕ ಕಾರ್ಯಕ್ರಮವನ್ನು ನೋಡಿ ಕಾರ್ಯಕ್ರಮವನ್ನು ನೋಡಿ ನಮಗೆ ಬಹಳ ಆನಂದವಾಯಿತು ಅಂತ ಹೇಳಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಕಳೆದ ವರ್ಷದ ತೇರಲ್ಲಿ ನಾನು ಒಂದು ದೇವರಿಗೆ ಅಲ್ಲಿ ಕಲ್ಯಾಣೋತ್ಸವ ಆಗ್ಬೇಕಾದ್ರೆ ನನ್ನ ಹಾಡನ್ನ ದೇವರ ಮೇಲೆ ಹೇಳಿದ ಭಕ್ತಿಗಿದ್ದೇನ ನೀವು ರೆಕಾರ್ಡ್ ಮಾಡಿದ್ವಿ ಅಂತ ನೋಡಿ, ನಮ್ಗೆ ಮರ್ತೇ ಹೋಗ್ಬಿಟ್ಟಿರ್ತದೆ. ಅಮ್ಮ ತಮ್ಮ ಹೆಸರು? ಪ್ರಫುಲ್ಲ. ತಾವೆಲ್ಲಿರೋದು? ಬೆಂಗಳೂರಲ್ಲಿದ್ದೀರಿ. ನಮ್ಮನ್ನು ನೋಡಿದ ತಕ್ಷಣ ನಾವು ಯೂಟ್ಯೂಬ್ ಮಾಮ ಹುಲಿಕಲ್ ಕಾರ್ಯಕ್ರಮ ನೋಡಿದ್ದೀನಿ ಅಂತ ಹೇಳಿದ್ರಿ ನಮಗೆ. ಯಾಕೆಂದರೆ ನಮಗೆ ನಿಮ್ಮ ಪರಿಚಯ ಇಲ್ಲ. ಆದರೆ ನೀವು ನಮ್ಮನ್ನು ನೋಡಿದ ತಕ್ಷಣ ನಿಮ್ಮ ಕಾರ್ಯಕ್ರಮ ನೋಡಿದ್ದೀವಿ, ನಮಗೆ ಸಂತೋಷ ಆಯಿತು ಅಂದ್ರಲ್ಲ, ಅದಕ್ಕಿಂತ ಇನ್ನು ಸೌಭಾಗ್ಯ ನಮಗೆ ಇನ್ನೇನು ಬೇಕು ಅಲ್ವಾ? ಹೇಳಿ ನಮ್ಮ ಕಾರ್ಯಕ್ರಮ ನೋಡಿದ್ದೀನಿ ಅನ್ಕೊಂಡೆ. ಆಮೇಲೆ ನೀವು ಇದು ತೆಗೆದ ತಕ್ಷಣ ಯೂಟ್ಯೂಬ್ ತುಂಬಾ ನೋಡ್ತೀನಿ ನಾನು. ಎಲ್ಲ ಪ್ರೋಗ್ರಾಮ್ಸ್ ನೋಡಿ ಆಗ್ಲಮ್ಮ ಭಾಳ ಸಂತೋಷವಾಯಿತು. ನಮ್ಮ ಅಕ್ಕನ ಮಗ. ಓಕೆ. ನಮ್ಮ ಪ್ರಿಯ ವೀಕ್ಷಕರಿಗೆ ಏನು ಹೇಳ್ತೀರಿ? ಪ್ರಿಯ ವೀಕ್ಷಕರಿಗೆ ಅದೇ ತುಂಬಾ ಚೆನ್ನಾಗಿದೆ ಪ್ರೋಗ್ರಾಮ್ಸ್ ಎಲ್ಲ. ಸ್ವಲ್ಪ ನೋಡಿದ್ರೆ ಸ್ವಲ್ಪ ಬೇಜಾರೆಲ್ಲ ಹೋಗುತ್ತೆ. ಇಂಥ ಕಾರ್ಯಕ್ರಮವನ್ನು ನಾವು ನೋಡಿದಾಗ ನಮ್ಮ ಮನಸ್ಸಿಗೆ ಒಂದು ಸ್ವಲ್ಪ ನೆಮ್ಮದಿ ಆದರೂ ಸಿಗುತ್ತೆ. ಆ ದೇವರ ದರ್ಶನ ಆಗುತ್ತೆ. ದೇವರ ದರ್ಶನ ಆನಂದವಾದ ನಿದ್ದೆ ಬರುತ್ತೆ ರಾತ್ರಿ ಅಂತ ಹೇಳ್ತೀರಿ. ನಿದ್ದೆ ಬರುತ್ತೆ. ಭಾಳ
ಥ್ಯಾಂಕ್ ಯು ಅಮ್ಮ. ಇಷ್ಟೊತ್ತು ನೀವು ಮನದಾಳದ ಮಾತನ್ನು ಯೂಟ್ಯೂಬ್ ಮಾಮ ಜೊತೆ ಹಂಚ್ಕೊಂಡಿದ್ದಕ್ಕೆ ನಿಮಗೆ ಅನಂತ ಧನ್ಯವಾದಗಳಮ್ಮ. ಥ್ಯಾಂಕ್ ಯು ಥ್ಯಾಂಕ್ ಯು ಮತ್ತೆ.